ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಟೆಕ್ ಪಿಕ್ಸಲ್ಸ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಯೂಟ್ಯೂಬಿಂದ ಹಣ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಒಂದು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ನೀವು ಗೂಗಲ್ನಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದರೆ ಫಸ್ಟೇ ಯೂಟ್ಯೂಬ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿ. ಯೂಟ್ಯೂಬ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ರೈಟ್ ಸೈಡ್ ಟಾಪ್ ಕಾರ್ನರ್ನಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಜಿಮೇಲ್ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ ನಂತರ ನಿಮ್ಮ ಜಿಮೇಲ್ ಐಡಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ರಿಯೇಟ್ ಎ ಚಾನಲ್ ಅಂತ ಆಪ್ಷನ್ ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯುವರ್ ಕ್ರಿಯೇಟರ್ ಜರ್ನಿ ಬಿಗಿನ್ಸ್ ಅಂತ ಬಂತು. ಗೆಟ್ ಸ್ಟಾರ್ಟೆಡ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಚೂಸ್ ಹೌ ಟು ಕ್ರಿಯೇಟ್ ಯುವರ್ ಚಾನಲ್ ಅಂತ ಬರುತ್ತೆ. ನಿಮಗೆ ಎರಡು ಆಪ್ಷನ್ ಸಿಗುತ್ತೆ, ಯೂಸ್ ಯುವರ್ ನೇಮ್ ಮತ್ತು ಯೂಸ್ ಎ ಕಸ್ಟಮ್ ನೇಮ್ ಅಂತ. ನಾನು ರೈಟ್ ಸೈಡಲ್ಲಿರೋ ಯೂಸ್ ಎ ಕಸ್ಟಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ರಿಯೇಟ್ ಯುವರ್ ಚಾನಲ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಚಾನಲ್ ನೇಮ್ನ ನೀವು ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಕೆಳಗಡೆ ನೋಡಿ, I understand that I am creating a new Google account with its own settings including YouTube search and watch history ಅಂತ ಇದೆ. ನೀವು ಇದನ್ನು ಅಗ್ರಿ ಕೊಡಿ. ನೆಕ್ಸ್ಟ್ ಕೆಳಗಡೆ ಕ್ರಿಯೇಟ್ ಅಂತ ಇದೆಯಲ್ಲ, ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ನೈಸ್ ವರ್ಕ್, ಯುವರ್ ಚಾನಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ ಬಂತು. ಈಗ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಗಿದೆ. ಕೆಳಗಡೆ ನೋಡಿ, ನೀವು ನಿಮ್ಮ ಚಾನಲ್ ಪ್ರೊಫೈಲ್ ಪಿಕ್ನ ನೀವು ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಪ್ರೊಫೈಲ್ ಪಿಕ್ನ ಅಪ್ಲೋಡ್ ಮಾಡ್ಬೋದು ನೋಡಿ ಇಲ್ಲಿ, ಮತ್ತು ರಿಮೂವ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಅಬೌಟ್ ಸೆಕ್ಷನಲ್ಲಿ ನಿಮ್ಮ ಚಾನಲಲ್ಲಿ ಯಾವ ಕ್ಯಾಟಗರಿ ವಿಡಿಯೋ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಚಾನಲ್ ಗೋಲ್ ಏನು, ಈ ರೀತಿ ನಿಮ್ಮ ವ್ಯೂವರ್ಗಳನ್ನ ಅಟ್ರಾಕ್ಟ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ನೀವು ಕೆಳಗಡೆ ನೋಡೋದಾದರೆ ನಿಮ್ಮ ಸೋಷಿಯಲ್ ಮೀಡಿಯಾದ ಎಲ್ಲ ಲಿಂಕ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, ಎಲ್ಲ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ. ನೆಕ್ಸ್ಟ್ ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಯಾವ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಅಂತ ನೋಡಿ. ನೆಕ್ಸ್ಟ್ ಇಲ್ಲಿ ವಿಡಿಯೋಸ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಮ ಚಾನಲಲ್ಲಿ ಇರೋವಂಥ ವಿಡಿಯೋಗಳನ್ನೆಲ್ಲ ಇಲ್ಲಿ ಸಿಗ್ತವೆ ನಿಮಗೆ. ನೆಕ್ಸ್ಟು ಪ್ಲೇ ಲಿಸ್ಟು. ಇಲ್ಲಿ ನಿಮ್ಮ ಚಾನಲಲ್ಲಿ ನಿಮ್ಮ ವಿಡಿಯೋಗಳನ್ನ ಕ್ಯಾಟಗರಿ ವೈಸ್ ನೀವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಚಾನಲ್, ನಿಮ್ಮದು ಬೇರೆ ಯಾವುದಾದ್ರು ಚಾನಲ್ ಇದ್ದರೆ ಇಲ್ಲಿ ಆ್ಯಡ್ ಮಾಡಿ ಇಟ್ಕೋಬೋದು. ಅಬೌಟ್ ಸೆಕ್ಷನ್ ಬಗ್ಗೆ ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಯೂಟ್ಯೂಬ್ ಸ್ಟುಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನೀವು ಇಲ್ಲಿ ಸೆಟ್ಟಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಿ. ಕಂಟ್ರಿ ಸೆಲೆಕ್ಟ್ ಮಾಡಾದ್ಮೇಲೆ ಕೀವರ್ಡ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಚಾನಲ್ನ ಟ್ಯಾಗ್ಸ್ಗಳನ್ನ ಹಾಕಿ. ಅಂದರೆ ನಿಮ್ಮ ಚಾನಲ್ ನೇಮ್, ಒಟ್ಟಿನಲ್ಲಿ ನಿಮ್ಮ ಚಾನಲ್ ಟ್ಯಾಗ್ಸ್ನ ಹಾಕಿ. ಇದು ಹಾಕೋದ್ರಿಂದ ನಿಮ್ಮ ಚಾನಲ್ಲು ರ್ಯಾಂಕಿಂಗಲ್ಲಿ ಬೇಗ ಸಿಗುತ್ತೆ. ನೀವು ಸರ್ಚ್ ಮಾಡಿದಂಗೆ ನಿಮ್ಮ ರ್ಯಾಂಕಿಂಗಲ್ಲಿ ಸಿಗುತ್ತೆ. ಕೊನೆಯದಾಗಿ ಮಾನಿಟೈಸೇಷನ್ ವಿಷಯಕ್ಕೆ ಬರೋಣ. ತುಂಬ ಜನ ಕೇಳ್ತಿರ್ತಾರೆ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದಾ ಅಂತ. ಖಂಡಿತ ದುಡ್ಡು ಮಾಡ್ಬೋದು. ನಿಮ್ಮ ಒಂದು ಚಾನಲ್ಗೆ ಒಂದಷ್ಟು ಎಲಿಜಿಬಿಲಿಟಿ ಬೇಕಾಗುತ್ತೆ. ಏನಂದರೆ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ಗಂಟೆಗಳ ವೀಕ್ಷಣೆ, ಅಂದರೆ 4,000 ವಾಚ್ ಅವರ್ಸ್ ಬೇಕಾಗುತ್ತೆ, ಮತ್ತು 1,000 ಸಬ್ಸ್ಕ್ರೈಬರ್ಸ್ ಬೇಕಾಗ್ತಾರೆ. ಇದಿಷ್ಟು ನೀವು ಗೇನ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ರಿವ್ಯೂಗೆ ಹೋಗುತ್ತೆ. ರಿವ್ಯೂವಲ್ಲಿ ನಿಮ್ಮ ಚಾನಲ್ ಪಾಸ್ ಆದಮೇಲೆ ನಿಮ್ಮ ಒಂದು ಚಾನಲಲ್ಲಿ ಆ್ಯಡ್ಸ್ ಪ್ಲೇ ಆಗ್ತವೆ. ಆ್ಯಡ್ಸ್ ಪ್ಲೇ ಆಗೋದ್ರಿಂದ ನಿಮಗೆ ಅರ್ನ್ ಆಗುತ್ತೆ, ಅಂದರೆ ಅಮೌಂಟ್ ನಿಮಗೆ ಬರುತ್ತೆ. ಅಮೌಂಟ್ನ ವಿಡ್ರಾ ಮಾಡಬೇಕಂದ್ರೆ ಗೂಗಲ್ ಅಡ್ಸೆನ್ಸಿಂದ ನಿಮ್ಮ ಒಂದು ಅಕೌಂಟ್, ನಿಮ್ಮ ಒಂದು ಅಡ್ಸೆನ್ಸ್ ಅಕೌಂಟಲ್ಲಿ ಮಿನಿಮಮ್ $100 ಇರಬೇಕು. $100 ಇದ್ದರೆ ನೀವು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು.
ಮತ್ತು ಒಂದು ವ್ಯೂಗೆ ಎಷ್ಟು ದುಡ್ಡು ಬರುತ್ತೆ ಮತ್ತು ಒಂದು ಸಬ್ಸ್ಕ್ರೈಬರಿಂದ ನಮ್ಗೆ ಏನಾದ್ರು ದುಡ್ಡು ಸಿಗುತ್ತೆ ಅಂತ ನೋಡಿದ್ರೆ ಸಬ್ಸ್ಕ್ರೈಬರ್ಸಿಂದ ಯಾವುದೇ ಕಾರಣಕ್ಕೂ ಯೂಟ್ಯೂಬರ್ಸ್ಗೆ ದುಡ್ಡು ಸಿಗೋದಿಲ್ಲ. ವ್ಯೂ ಅಂದರೆ ಒಂದು ವ್ಯೂಗೆ ನಿಮಗೆ ದುಡ್ಡು ಸಿಗೋಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ವಿಡಿಯೋ 1 ಮಿಲಿಯನ್ ಏನಾದರೂ ವೀಕ್ಷಣೆ ಕಂಡಿದ್ರೆ ನಿಮಗೆ ಆ ಒಂದು ವಿಡಿಯೋಯಿಂದ 25,000ದಿಂದ 35,000 ಒಳಗೆ ಎಷ್ಟಾದರೂ ಬರ್ಬೋದು. ಒಂದು ವ್ಯೂಗೆ ಯಾವುದೇ ಕಾರಣಕ್ಕೂ 1 ಪೈಸನೂ ದುಡ್ಡು ಬರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.